ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮುಂಗಾಳೆ. ಸ್ನೇಹಿತರೆ, ಹಿರಿಯರು ಹೇಳ್ತಾರೆ ಒಂದು ಒಳ್ಳೆಯ ಅಭ್ಯಾಸಗಳು ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದು ಇಮ್ಮಿಡಿಯೇಟ್ಲಿ ನಮಗೆ ರಿಸಲ್ಟ್ ಕೊಡದೇ ಇರ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ತುಂಬ ಒಳ್ಳೇದು ಮಾಡುತ್ತೆ ಅಂತ. ಅದೇ ರೀತಿಯ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಕೆಟ್ಟ ಅಭ್ಯಾಸಗಳು ಏನಾರ ಇದ್ದರೆ ಅದು ಕೂಡ ಇಮ್ಮಿಡಿಯೇಟಾಗಿ ನಮಗೆ ದಂಡಿಸಲ್ಲ, ಬಟ್ ಲಾಂಗ್ ಟರ್ಮ್ನಲ್ಲಿ ದಂಡಿಸಿರುತ್ತೆ. ಸೊ ಈಗ ನಾನು ಹೇಳ್ತಕ್ಕಂಥದ್ದು ಪವರ್ ಆಫ್ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಪವರ್ ಆಫ್ ಕನ್ಸಿಸ್ಟೆನ್ಸಿ ಜೊತೆಗೆ ಬರ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ಮುಖಾಂತರ ಈ ಕಾನ್ಸೆಪ್ಟನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ಕಡಿಮೆ ವಯಸ್ಸಿನಿಂದನೇ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರಿಗೆ ಒಂದು ವೆಲ್ತ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾರು ಕೆಲವೇ ವರ್ಷಗಳ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರಲಿ ಅಂತ ನೋಡ್ಕೊಂಡು ಹೋಗಿ ಅತಿ ಹೆಚ್ಚಿನ ಎಕ್ಸ್ಪೆಂಡಿಚರ್ಗಳನ್ನು ಮಾಡೋದು, ಸೇವಿಂಗ್ಸ್ ಮಾಡದೇ ಇರತಕ್ಕಂಥದ್ದು, ಅಥವಾ ಏನೇ ಒಂದು ಹೂಡಿಕೆಗಳನ್ನು ಮಾಡದೇ ಇರತಕ್ಕಂಥದ್ದು ಬಹಳ ದೊಡ್ಡ ಕಾಸ್ಟ್ ಆಗುತ್ತೆ ಅವರಿಗೆ. ಒಂದು ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಅದೇ ಒಂದು ಹಿಂಡ್ರೆನ್ಸ್ ಆಗುತ್ತೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಅದ್ರ ಮುಖಾಂತರ ನಿಮಗೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರ್ಲಿ ಟು ಸ್ಟಾರ್ಟ್ ಈಸ್ ವೆರಿ ವೆರಿ ಗುಡ್ ಅಂತ. ನೋಡಿ, ಮಿಸ್ಟರ್ ಅರ್ಜುನ್ ಹಾಗೂ ಮಿಸ್ಟರ್ ಕರಣ್ ಅಂತ ಇಬ್ಬರು ಸ್ನೇಹಿತರಿದ್ದಾರೆ. ಅದರಲ್ಲಿ ಇಬ್ಬರು ಮಾತಾಡ್ಕೊತಾರೆ. ನಮ್ಮಿಬ್ಬರಿಗೆ 25 ವರ್ಷ ಆಗಿದೆ, ಆಲ್ರೆಡಿ ಒಂದು ಡಿಗ್ರಿ ಮಾಸ್ಟರ್ ಡಿಗ್ರಿ ಕೂಡ ಮುಗಿಸಿದ್ದೀವಿ, ಸ್ಯಾಲ್ರಿ ಕೂಡ ಇಬ್ಬರಿಗೂ ಚೆನ್ನಾಗಿ ಬರ್ತಾ ಇದೆ, ಲೆಟ್ ಅಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದಿ SIP ಅಂತ ಮಾತಾಡ್ಕೊಂಡ್ರು. ಸೊ ಕರಣ್ ಅವರು ಹಿ ವಿಲ್ ಬಿಲೀವ್, ನಾನು ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ನಾವೇನು ಮಾತಾಡ್ತಾ ಇದ್ದೀವಿ ಅದನ್ನು ಮಾಡೇ ಮಾಡ್ತೀನಿ ಅಂತ ಹಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ 5,000 rupees ಎವ್ರಿ ಮಂತ್. ಪ್ರತಿ ತಿಂಗಳು 5,000 ಸಾವಿರ ಹಾಕ್ತಾ ಹೋಗ್ತಾ ಇದ್ದಾರೆ. ಆದರೆ ಮಿಸ್ಟರ್ ಅರ್ಜುನ್ ಅನ್ನೋರು, ಏನು 5,000 ಹಾಕ್ಬಿಟ್ರೆ ಏನು ದೊಡ್ಡ ಅಮೌಂಟ್ ಬರುತ್ತೆ ನನಗೆ, ಏನೋ ಕರಣ್ ಹೇಳಿದ್ದು ತಿಂಗಳ 5,000 ಸಾವಿರ ಹಾಕಿದರೆ 60 ವರ್ಷ ರೀಚ್ ಆದಾಗ ನನಗೆ 4 ಕೋಟಿಗಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಯಾಕೆ ಈಗ ಹಾಕಲಿ, ನಾನು ಆಮೇಲೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅನ್ನೋ ಒಂದು ಆಲಸ್ಯ ಭಾವನೆಯಿಂದ ಇನ್ವೆಸ್ಟ್ ಮಾಡಲ್ಲ. ಸ್ನೇಹಿತರೆ, ಇವರಿಬ್ಬರು ಸ್ನೇಹಿತರುಗಳು 15 ವರ್ಷಗಳ ನಂತರ ಮತ್ತೆ ಭೇಟಿ ಆಗ್ತಾರೆ. ಅವಾಗ ಮಿಸ್ಟರ್ ಅರ್ಜುನ್ ಕರಣ್ ಕೇಳ್ತಾರೆ, ಏನು ಕರಣ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಈಗಲೂ ಅಂತ ಕೇಳಿದ್ರೆ, ಎಸ್ 15 ವರ್ಷದಿಂದ ಇವತ್ತಿನ ತನಕನೂ ಕನ್ಸಿಸ್ಟೆಂಟ್ಲಿ ನಾನು 5,000 ರೂಪಾಯಿನ ಹೂಡಿಕೆ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅರ್ಜುನ್ ಬೆರಗಾದರು. ಹೌದಾ, ಅಯ್ಯೋ ನನಗೆ ಆ ಪ್ರಾಬ್ಲಮ್ಸ್ ಇತ್ತು, ಈ ಪ್ರಾಬ್ಲಮ್ಸ್ ಇತ್ತು ಅಂತ ಎಕ್ಸೆಪ್ಷನ್ಗಳನ್ನು ಕೊಟ್ಟು ಹೇಳ್ತಾರೆ, ನಾನು ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ, ಬಟ್ ನಾನು ಕೂಡ ಈಗ ಎತ್ತೆಚ್ಕೊಂಡಿದ್ದೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಹಾಗಾದರೆ ಕರಣ್ ನನಗೆ ಒಂದು ಸ್ವಲ್ಪ ಹೇಳ್ಬೋದಾ, ಈಗ ನಾನು 40 ಇಯರ್ಸಿಗೆ ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, SIP ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನಾನು ಕೂಡ ನಿನ್ನ ಹಾಗೆ 4 ಕೋಟಿಗಿಂತ ಜಾಸ್ತಿ ದುಡ್ಡು ಬರಬೇಕು ನಿನ್ನ ಜೊತೆಗೆ 60 ವರ್ಷಕ್ಕೆ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದಾಗ ಅಚ್ಚರಿಯ ನ್ಯೂಸ್. ಸ್ನೇಹಿತರೆ ಬನ್ನಿ, ಬೋರ್ಡ್ ಮೇಲೆ ಕೂಡ ಹಾಕಿದ್ದೀನಿ. ಮಿಸ್ಟರ್ ಕರಣ್ ಕನ್ಸಿಸ್ಟೆಂಟ್ಲಿ ಹಿ ಹ್ಯಾಸ್ ಬೀನ್ ಇನ್ವೆಸ್ಟಿಂಗ್ 5,000 rupees ಪರ್ ಮಂತ್. ಸೊ ಅದೇ ರೀತಿ 60 ವರ್ಷ ಆದಾಗ ಅವ್ರಿಗೆ ಬರ್ತಕ್ಕಂಥದ್ದು 4,14,00,000. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾರೆ ಅಂದರೆ, ಕರಣ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕೇವಲ 22,21,000 ರೂಪಾಯಿಗಳು. ಸೊ ಹಿ ಈಸ್ ಇನ್ವೆಸ್ಟಿಂಗ್ ಫಾರ್ 35 ಇಯರ್ಸ್. ಆದರೆ ನೋಡಿ, ಅರ್ಜುನಿಗೆ ಏನಾಗುತ್ತೆ ಅಂದರೆ 40 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಸೇಮ್ ಟು ರೀಚ್ 4,14,00,000 ರೀಚ್ ಆಗಬೇಕು ಅಂದರೆ 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಡೆಯಲ್ಲ. ಫಾರ್ ದ ನೆಕ್ಸ್ಟ್ 20 years ಹಿ ಹ್ಯಾಸ್ ಟು ಇನ್ವೆಸ್ಟ್ 41,400 rupees ಪರ್ ಮಂತ್. ಸ್ನೇಹಿತರೆ, ಅಂದರೆ ಎಲ್ಲಿ 5,000, ಎಲ್ಲಿ 40,000. ಕೆಲವೇ ವರ್ಷಗಳು ನಾನು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಕಾರ್ ಬೇಕು, ಒಳ್ಳೊಳ್ಳೆ ಫೋನ್ಗಳು ಬೇಕು ಅಂತ ಅಂದ್ಕೊಂಡು ಇನ್ವೆಸ್ಟ್ ಬರೀ 5,000 ಉಳಿಸಿದ್ರೆ ಈ 41,400 ರೂಪಾಯಿ ಇನ್ವೆಸ್ಟ್ ಮಾಡೋ ಅಂಥ ಪ್ರಮೇಯ ಬರ್ತಿರ್ಲಿಲ್ಲ. ಸೊ ಹೆಚ್ಚು ಕಡಿಮೆ 8 ಪಟ್ಟು ಜಾಸ್ತಿ ಕಷ್ಟಪಟ್ಟು ಈ ದುಡ್ಡನ್ನು ಉಳಿಸ್ಬೇಕಾಯ್ತು. ಸೊ ಹಾಗಾದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಅಂದರೆ, ಟು ಗೆಟ್ ದಟ್ 4.14 crores ಇನ್ವೆಸ್ಟ್ಮೆಂಟ್ ಈಸ್ 99.4 lakh ಮೈ ಡಿಯರ್ ಫ್ರೆಂಡ್ಸ್. ಸೊ ದ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದರೆ, ಕೇವಲ 15 ವರ್ಷ ಆಲಸ್ಯತನದಿಂದ ಏನಾದರೂ ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮುಂದಿನ ತಿಂಗಳಿಂದ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಈ ರೀತಿಯ ಪೋಸ್ಟ್ಪೋನ್ಮೆಂಟ್ ಹ್ಯಾಬಿಟ್ಸ್ಗಳನ್ನು ಲೈಫ್ನಲ್ಲಿ ನಾವು ಇಟ್ಕೊತ ಬಂದ್ವಿ ಅಂದರೆ ಇಟ್ ವಿಲ್ ಕಾಸ್ಟ್
ವೆರಿ ವೆರಿ ಹೈ. ಅಂದರೆ ಎಲ್ಲೋ ಒಂದು ಕಡೆಗೆ ಫೈನಾನ್ಷಿಯಲ್ ಫ್ರೀಡಮ್ ತಗೋಬೇಕು, ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು ದೂರ 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 ಹೋಗ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಸ್ನೇಹಿತರೆ, ನೀವು ಕೂಡ ಈ ವಿಡಿಯೋ ನೋಡ್ತಾ ಇರೋರು, ಎಸ್ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ಅನಿಸ್ಕೊಳೋರು, ಎಸ್ ನನ್ನ ಹೆಸರು CA ದಯಾನಂದ್ ಮುಂಗಾಳನ್ನು ಯಾರೋ ಒಬ್ರು ಬಂದು ಇಷ್ಟು ಹೇಳೋದ್ರಪ್ಪ, ನನ್ನ ಹೆಸರು ಹೇಳಿ ಬೈದರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆಗೆ SIPಗಳನ್ನು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಗೇನ್ ದಿಸ್ ಇಸ್ ನಾಟ್ ಎ ರೆಕಮೆಂಡೇಶನ್, ದಿಸ್ ಇಸ್ ಎ ಫೈನಾನ್ಷಿಯಲ್ ಫ್ರೀಡಮ್ನ ಲೆಸನ್, ಇದು ಪಾಠ, ಇದನ್ನು ನಾವೆಲ್ಲರೂ ಕಲಿಬೇಕು. ಯಾಕಂದರೆ ಒಂದು ಸದೃಢವಾದಂಥ ಜೀವನ ಬೇಕು ಅಂದರೆ ದಯವಿಟ್ಟು ಸೇವ್ ಮಾಡಿ ಅದನ್ನು ಒಂದು ಒಳ್ಳೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮಗೇನಾದರೂ ಇದ್ರ ಬಗ್ಗೆ ಪ್ರಶ್ನೆ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಫಾರ್ಮ್ನ ಹಾಕಿದ್ದೀವಿ, ಅದರಲ್ಲಿ ನೀವು ಅದನ್ನು ಫಿಲಪ್ ಕೂಡ ಮಾಡ್ಬೋದು. ಸೊ ನಮ್ಮ ಟೀಮಿಂದ ನಿಮಗೊಂದು ಕಾಲ್ ಕೂಡ ಬರುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ನನ್ನ ಜೊತೆಗೆ ಮಾತಾಡಲೇಬೇಕು ಅಂತಿದ್ರೆ ಕಾನ್ಫರೆನ್ಸ್ಗೆ ಹಾಕ್ಲಿಕ್ಕೆ ಹೇಳಿ, ಐ ವಿಲ್ ಟಾಕ್ ಟು ಯು ಇನ್ ಪರ್ಸನ್. ಸ್ನೇಹಿತರೆ, ಅದೇ ರೀತಿ ಪ್ರತಿ ಶನಿವಾರ ಹಾಗೂ ಭಾನುವಾರ ನಮ್ಮ ಸೆಷನ್ಸ್ಗಳನ್ನು, ಲರ್ನಿಂಗ್ ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಈಗಲೇ ಸೀಟ್ನ ರಿಸರ್ವ್ ಮಾಡಿ. ಸ್ನೇಹಿತರೆ, ಅದೇ ರೀತಿ 14ನೇ ತಾರೀಕು, 15 ಹಾಗೂ 16 ಜುಲೈ ಕಂಟಿನ್ಯೂಸ್ 3 ಡೇಸ್, ಮಂಗಳವಾರ, ಬುಧವಾರ, ಗುರುವಾರ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ವಿನೀತ್ ಡಿಕೋಸ್ಟಾ ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ, ಆಪ್ಷನ್ ಬೈ ಮಾಡಿ ಹೇಗೆ ಲಾಭ ಮಾಡ್ಬೋದು ಅಂತ ನೋಡಲಿಕ್ಕೆ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಡಾಕ್ಟರ್ ವಿನೀತ್ ಡಿಕೋಸ್ಟಾ ಜೊತೆಗೆ 3 ಡೇಸ್ ಯು ಕ್ಯಾನ್ ಸ್ಪೆಂಡ್, ಈವನ್ ಐ ವಿಲ್ ಬಿ ದ ಪಾರ್ಟ್ ಆಫ್ ಇಟ್. ಸೊ ಹಾಗಾದರೆ ತಡ ಮಾಡದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಈಗಲೇ ನೀವು ಅದನ್ನು ರಿಜಿಸ್ಟರ್ ಮಾಡಿ, ಬಿಕಾಸ್ ವೆರಿ ಲಿಮಿಟೆಡ್ ಸೀಟ್ಸ್. ಸ್ನೇಹಿತರೆ, ಹಾಗಾದರೆ ನೀವು ಆಲ್ರೆಡಿ SIP ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟೆಡ್ ಅಂತ ಬರೀರಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಸ್ಟಾರ್ಟ್, ರೈಟ್ ಫ್ರೀಡಮ್, FREEDOM, ಫ್ರೀಡಮ್ ಅಂತ ಬರೀರಿ. ಡೆಫಿನೆಟ್ಲಿ ಇಫ್ ಯು ರಿಯಲಿ ವಾಂಟ್ ಟು ಅಚೀವ್ ದಿ ಫೈನಾನ್ಷಿಯಲ್ ಫ್ರೀಡಮ್, ಕಾಮೆಂಟ್ನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಬರೀರಿ. ಎಸ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.